ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ಥ್ಯಾಂಕ್ ಯು ಹೇಳುವ ಹಲವಾರು ರೀತಿಯನ್ನು ಕಲಿತೀರಾ. ನೋಡಿ, ಒಬ್ಬರು ನಿಮಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡಿರ್ತಾರೆ, ಅವ್ರಿಗೂ ನೀವು ಥ್ಯಾಂಕ್ಸ್ ಹೇಳ್ತೀರಾ. ಮತ್ತು ಇನ್ನೊಬ್ಬರು ನಿಮಗೆ ನೀವು ತುಂಬ ಕಷ್ಟದಲ್ಲಿರಬೇಕಾದ್ರೆ ಸಹಾಯ ಮಾಡಿರ್ತಾರೆ, ಅವರಿಗೂ ಕೂಡ ನೀವು ಥ್ಯಾಂಕ್ ಯು ಹೇಳ್ತೀರಾ. ಆದರೆ ಇವರಿಗೆ ಮತ್ತು ಅವರಿಗೆ ನೀವು ಥ್ಯಾಂಕ್ಸ್ ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ? ಹಾಗಾಗಿ ನಮಗೆ ಥ್ಯಾಂಕ್ಸ್ ಹೇಳುವ ಹಲವಾರು ರೀತಿ ಗೊತ್ತಿರಬೇಕು. ಯಾವ ಸಿಚುವೇಶನಲ್ಲಿ ನಾವು ಯಾವ ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ನಮಗೆ ಗೊತ್ತಿರಬೇಕು. ಅದನ್ನು ನಾವಿವತ್ತು ಕಲಿತೀವಿ. ಥ್ಯಾಂಕ್ ಯು ಅನ್ನುವ ಅರ್ಥ ಕೊಡುವ ಅಥವಾ ಥ್ಯಾಂಕ್ ಯು ಅನ್ನು ಹೇಳುವ ಬೇರೆ ಬೇರೆ ರೀತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಯಾವಾಗ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ನೋಡೋಣ ಥ್ಯಾಂಕ್ ಯು ಹೇಳುವ ಬೇರೆ ಬೇರೆ ರೀತಿಯನ್ನು. ನಾವು ಕಾಮನ್ ಆಗಿ ಹೇಳುವಂಥದ್ದು ಥ್ಯಾಂಕ್ಸ್. ಥ್ಯಾಂಕ್ಸ್ ಶಾರ್ಟಾಗಿ ಹೇಳ್ಬೋದು ಥ್ಯಾಂಕ್ಸ್. ಇಲ್ಲ ನೀವು ಹೇಳ್ಬೋದು ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು. ಮೆನಿ ಥ್ಯಾಂಕ್ಸ್. ಮೆನಿ ಥ್ಯಾಂಕ್ಸ್ ಅಂದರೆ ತುಂಬ ಥ್ಯಾಂಕ್ಸ್. ಮೆನಿ ಥ್ಯಾಂಕ್ಸ್. ನೋಡಿ, ತುಂಬ ಥ್ಯಾಂಕ್ಸ್ ಅನ್ನೋದನ್ನು ನಾವು ಹಲವಾರು ರೀತಿಯಲ್ಲಿ ಹೇಳ್ಬೋದು. ಅದನ್ನು ಇವಾಗ ನಾವು ನೋಡೋಣ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ a bunch. Thanks a bunch. Thanks a million. Thanks a million. Thanks a ton. Thanks a ton. ಇಲ್ಲ thank you so much. Thank you so much. ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು, ಆವಾಗ ನೀವು ಇದರಲ್ಲಿ ಯಾವುದೇ ವಾಕ್ಯವನ್ನು ಉಪಯೋಗಿಸ್ಬೋದು. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂದರೆ ಒಂದು ಕೆಲಸ ಆಗುವ ಮೊದಲೇ ನೀವು ಹೇಳ್ತೀರಾ ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಮುಂಚಿತವಾಗಿ ಹೇಳುವಂಥದ್ದು, ಅಡ್ವಾನ್ಸ್ ಆಗಿ ಹೇಳುವಂಥದ್ದು ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ಸ್ ಅಗೇನ್ ಅಂದರೆ ಮತ್ತೊಮ್ಮೆ ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್ ಅಂದರೆ ನಿಮ್ಮ ಬಗ್ಗೆ ಒಬ್ಬರು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಬಗ್ಗೆ ಒಬ್ಬರು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ನೀವು ಹೇಳ್ಬೋದು ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್. ಐ ಅಪ್ರಿಷಿಯೇಟ್ ಇಟ್. ಐ ಅಪ್ರಿಷಿಯೇಟ್ ಇಟ್. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನೋಡಿ ಕಿಚನಲ್ಲಿ ಸಹಾಯ ಮಾಡ್ತಾರೆ ಅಂದ್ಕೊಳ್ಳೋಣ. ಆವಾಗ ನೀವು ಅವರಿಗೆ ಹೇಳ್ಬೋದು ಐ ಅಪ್ರಿಷಿಯೇಟ್ ಇಟ್. ಸಣ್ಣ ಪುಟ್ಟ ಕೆಲಸಕ್ಕೆ ಅವರು ಹೆಲ್ಪ್ ಮಾಡ್ತಾರಲ್ವ, ಆವಾಗ ನೀವು ಹೇಳ್ಬೋದು ಐ ಅಪ್ರಿಷಿಯೇಟ್ ಇಟ್. ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮಗೆ ಸಹಾಯ ಮಾಡ್ತಾರೆ, ಆವಾಗಲೂ ಕೂಡ ನೀವು ಅವರಿಗೆ ಹೇಳ್ಬೋದು. ನಿಮ್ಮ ಅಕ್ಕ ತಂಗಿ ನಿಮಗೆ ಸಹಾಯ ಮಾಡ್ತಾರೆ, ಆಗಲೂ ಕೂಡ ನೀವು ಈ ವಾಕ್ಯವನ್ನು ಉಪಯೋಗಿಸ್ಬೋದು. ಐ ಅಪ್ರಿಷಿಯೇಟ್ ಇಟ್ ಅಂದರೆ ನಾನು ಅದನ್ನು ಪ್ರಶಂಸೆ ಮಾಡ್ತೇನೆ, ಅಪ್ರಿಷಿಯೇಟ್ ಮಾಡ್ತೇನೆ. ನೀನು ಮಾಡಿರುವಂತಹ ಸಹಾಯವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಐ ಅಪ್ರಿಷಿಯೇಟ್ ಇಟ್. ಇಟ್ಸ್ ವೆರಿ ಕೈಂಡ್ ಆಫ್ ಯು. ಇಟ್ಸ್ ವೆರಿ ಕೈಂಡ್ ಆಫ್ ಯು. ನಿಮಗೆ ಒಬ್ಬರು ಸಹಾಯ ಮಾಡಿದ್ದಾರೆ, ನಿಮಗೆ ಅನಿಸುತ್ತೆ ಅದು ಅವರ ಒಳ್ಳೆಯತನ ಅಂತ ನಿಮಗೆ ಅನಿಸುತ್ತೆ, ಆವಾಗ ನೀವು ಹೇಳ್ಬೋದು ಇಟ್ಸ್ ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಿಮಗೆ ಒಬ್ಬರು ತುಂಬ ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ, ಬರೀ ಒಂದು ರೀತಿಯಲ್ಲಿ ಅಲ್ಲ, ಹಲವಾರು ರೀತಿಯಲ್ಲಿ ನಿಮಗೆ ಅವರು ಸಹಾಯ ಮಾಡಿದ್ದಾರೆ. ಆವಾಗ ನೀವು ಹೇಳ್ತೀರಾ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಮಾಡಿದ್ದೆಲ್ಲದಕ್ಕೆ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಐ ಕಾಂಟ್ ಥ್ಯಾಂಕ್ ಯು ಇನಫ್. ಐ ಕಾಂಟ್ ಥ್ಯಾಂಕ್ ಯು ಇನಫ್ ಅಂದರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಐ ಕಾಂಟ್ ಥ್ಯಾಂಕ್ ಯು ಇನಫ್. ಐ ಡೋಂಟ್ ನೋ ವಾಟ್ ಟು ಸೇ ಥ್ಯಾಂಕ್ ಯು. ಐ ಡೋಂಟ್ ನೋ ವಾಟ್ ಟು ಸೇ ಥ್ಯಾಂಕ್ ಯು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಥ್ಯಾಂಕ್ ಯು, ಧನ್ಯವಾದಗಳು. ಬೇರೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ ವಾಟ್ ಟು ಸೇ ಥ್ಯಾಂಕ್ ಯು.
I owe you big time. I owe you big time. ಅಂದರೆ ನೀವು ಮಾಡಿರೋ ಸಹಾಯಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ. ನೀವು ಅವರಿಗೆ ಕೃತಜ್ಞನಾಗಿದ್ದೀರಾ, ಋಣಿಯಾಗಿದ್ದೀರಾ, ಜೊತೆಗೆ ನೀವು ಕೂಡ ಅವರಿಗೆ ಇನ್ನೊಂದ್ಸರಿ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಐ ಓ ಯು ಬಿಗ್ ಟೈಮ್. I am so grateful. I am so grateful. ಇಲ್ಲಾಂದರೆ ನೀವು ಹೇಳ್ಬೋದು I am grateful for your help. I am grateful for your help. ಅಂದರೆ ನೀವು ಮಾಡಿದ ಸಹಾಯಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ನೀವು ಮಾಡಿದ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ, ಗ್ರೇಟ್ಫುಲ್ ಆಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಯೋರ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಅಂದರೆ ನಾನು ನನ್ನ ಹೃದಯಾಂತರಾಳದಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂದರೆ ನನ್ನ ಹೃದಯಾಂತರಾಳದಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. I will never forget what you have done. I will never forget what you have done. ಅಂದರೆ ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. I will never forget. ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಸಹಾಯವನ್ನು. Please accept my deepest thanks. Please accept my deepest thanks. ಅಂದರೆ ನನ್ನ ಧನ್ಯವಾದಗಳನ್ನು ಸ್ವೀಕರಿಸಿ. ಪ್ಲೀಸ್ ಆಕ್ಸೆಪ್ಟ್. ಆಕ್ಸೆಪ್ಟ್ ಅಂದರೆ ಸ್ವೀಕರಿಸೋದು. ನನ್ನ ಡೀಪೆಸ್ಟ್ ಥ್ಯಾಂಕ್ಸನ್ನು, ನನ್ನ ವಂದನೆಗಳನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಫಾರ್ ಸ್ಟಾಪಿಂಗ್ ಬೈ. ಥ್ಯಾಂಕ್ ಯು ಫಾರ್ ಸ್ಟಾಪಿಂಗ್ ಬೈ ಅಂದರೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ನಿಮ್ಮ ಫ್ರೆಂಡ್ ಎಲ್ಲ ಹೋಗ್ತಾ ಇರ್ತಾರೆ ಬೇರೆ ಕಡೆ, ಮಧ್ಯದಲ್ಲಿ ನಿಮ್ಮ ಮನೆ ಇರುತ್ತೆ, ಹಾಗಾಗಿ ಅವರು ಒಂದ್ಸರಿ ನಿಮ್ಮನ್ನು ನೋಡಿ ಹೋಗ್ತೇನೆ ಅಂತ ಬರ್ತಾರೆ. ಅವಾಗ ನೀವು ಹೇಳ್ತೀರಾ ಥ್ಯಾಂಕ್ ಯು ಫಾರ್ ಸ್ಟಾಪಿಂಗ್ ಬೈ. ಇಲ್ಲಿ ಸ್ಟಾಪ್ ಬೈ ಅಂತ ಇದೆಯಲ್ಲ, ಸ್ಟಾಪ್ ಬೈ. ಹಾಗಂದರೆ ನೋಡಿ, ಬೇರೆಲ್ಲ ಹೋಗ್ತಾ ಇರೋರು ಮಧ್ಯದಲ್ಲಿ ಒಂದ್ಸರಿ ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಬರ್ತಾರೆ, ಅದಕ್ಕೆ ನಾವು ಸ್ಟಾಪ್ ಬೈ ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಮ ಫ್ರೆಂಡ್ ಬಂದಿದ್ದಕ್ಕೆ ನೀವು ಹೇಳ್ತೀರಾ ಥ್ಯಾಂಕ್ ಯು ಫಾರ್ ಸ್ಟಾಪಿಂಗ್ ಬೈ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಇಟ್ ಮೀನ್ಸ್ ಅ ಲಾಟ್ ಟು ಮೀ ಅಂದರೆ ನಿಮ್ಮ ಸಹಾಯ ನನಗೆ ತುಂಬ ಮುಖ್ಯವಾದುದು, ನಾನು ಅದನ್ನು ತುಂಬ ಗೌರವಿಸ್ತೇನೆ ಅನ್ನುವ ಅರ್ಥದಲ್ಲಿ ನೀವು ಹೇಳ್ತೀರಾ ಇಟ್ ಮೀನ್ಸ್ ಅ ಲಾಟ್ ಟು ಮೀ. Words can't express how thankful I am. Words can't express how thankful I am. ಅಂದರೆ ನನಗೆ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಥ್ಯಾಂಕ್ಸನ್ನು ನನಗೆ ಪದಗಳ ಮೂಲಕ ಹೇಳೋದಕ್ಕೆ ಸಾಧ್ಯ ಇಲ್ಲ. ವರ್ಡ್ಸ್ ಕಾಂಟ್ ಎಕ್ಸ್ಪ್ರೆಸ್, ಪದಗಳ ಮೂಲಕ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ನೀವು ಹೇಳ್ತೀರ. I couldn't have done without you. I couldn't have done without you. ನೀನು ಇಲ್ಲದೆ ಇದ್ದಿದ್ರೆ ಇದು ಸಾಧ್ಯವಾಗ್ತಿರ್ಲಿಲ್ಲ. I couldn't have done, ಇದನ್ನು ನನಗೆ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ನೀನು ಇಲ್ಲದೇನೆ, ವಿದೌಟ್ ಯು ಅಂತ ನೀವು ಹೇಳ್ತೀರ. What would I do without you? What would I do without you? ನೀನು ಇಲ್ಲದೇನೆ ನನಗೇನು ಮಾಡೋದಕ್ಕೆ ಸಾಧ್ಯ, ನಾನೇನು ಮಾಡಲಿ ಅಂತ ನೀವು ಹೇಳ್ತೀರ. ಇದೆಲ್ಲ ನೋಡಿ, ಬೇರೆ ರೀತಿಯಲ್ಲಿ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಇಲ್ಲಿ ನೀವು ಥ್ಯಾಂಕ್ ಯು ಅನ್ನೋ ಪದವನ್ನು ಉಪಯೋಗಿಸ್ತಾ ಇಲ್ಲ, ಬಟ್ ನೀವು ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದೀರಾ. ಬೇರೆ ಪದಗಳನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀರಾ. ವಾಟ್ ವುಡ್ ಐ ಡೂ ವಿದೌಟ್ ಯು? ನೀನು ಇಲ್ಲದೆ ನಾನು ಏನು ಮಾಡಲಿ? ಥ್ಯಾಂಕ್ ಯು ಫಾರ್ ಯೋರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ಯೋರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಅಂದರೆ ನಿಮ್ಮ ಗೈಡೆನ್ಸ್, ನಿಮ್ಮ ಮಾರ್ಗದರ್ಶನಕ್ಕೆ, ಸಪೋರ್ಟ್ ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು, ವಂದನೆಗಳು. ನೋಡಿ, ನಿಮ್ಮ ಟೀಚರ್ಗೆ ನೀವು ಥ್ಯಾಂಕ್ ಯು ಹೇಳಬೇಕಂದ್ರೆ ಈ ವಾಕ್ಯವನ್ನು ನೀವು ಉಪಯೋಗಿಸ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್. ಮಾರ್ಗದರ್ಶನ, ಸಹಕಾರ ಎಲ್ಲ ಹೆಚ್ಚಾಗಿ ಯಾರು ನೀಡ್ತಾರೆ? ಟೀಚರ್ಸ್ ನೀಡ್ತಾರೆ ಅಲ್ವಾ? ಹಾಗಾಗಿ ಅವರಿಗೆ ನೀವು ಥ್ಯಾಂಕ್ ಯು ಹೇಳಬೇಕಂದ್ರೆ ಈ ವಾಕ್ಯವನ್ನು ನೀವು ಉಪಯೋಗಿಸ್ಬೋದು. ನೋಡಿ, ಇನ್ನೊಂದು ರೀತಿಯಲ್ಲಿ ನೀವು ನಿಮ್ಮ ಟೀಚರ್ಗೆ ಥ್ಯಾಂಕ್ ಯು ಹೇಳ್ಬೋದು. ಐ ಹ್ಯಾವ್ ಲರ್ನ್ಡ್ ಸೋ ಮಚ್ ಫ್ರಮ್ ಯು. ಥ್ಯಾಂಕ್ ಯು. ಐ ಹ್ಯಾವ್ ಲರ್ನ್ಡ್ ಸೋ ಮಚ್ ಫ್ರಮ್ ಯು. ಥ್ಯಾಂಕ್ ಯು. ನಾನು ನಿಮ್ಮಿಂದ ತುಂಬ ಕಲ್ತಿದ್ದೇನೆ, ಅದೆಲ್ಲದಕ್ಕೂ ಥ್ಯಾಂಕ್ ಯು ಅಂತ ನೀವು ಹೇಳ್ತೀರಾ. ಇಲ್ಲಾಂದರೆ ನೋಡಿ, ನೀವು ಹೀಗೂ ಕೂಡ ಹೇಳ್ಬೋದು. ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟಾಟ್ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟಾಟ್ ಮೀ ಅಂದರೆ ನೀವು ಹೇಳಿಕೊಟ್ಟದ್ದಕ್ಕೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು, ನಾನು ನಿಮಗೆ ಕೃತಜ್ಞನಾಗಿದ್ದೇನೆ.
ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನೋಡಿ, ನಿಮ್ಮ ಮದುವೆ ಅಂದ್ಕೊಳ್ಳೋಣ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನಿಮ್ಮ ಮದುವೆಗೆ ಅಲ್ವಾ, ನೀವು ಅವ್ರ ಹತ್ರ ಹೇಳ್ತೀರಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಥವಾ ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂದರೆ ನಿಮ್ಮ ಆ ಫಂಕ್ಷನ್ನಿಗೆ, ಮದುವೆಗೆ ಅವರು ಬಂದಿದ್ದಕ್ಕೆ ನೀವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಾ. ಆ ಥರ ಏನಾದ್ರು ಫಂಕ್ಷನ್ನಿಗೆ ನೀವು ಇನ್ವೈಟ್ ಮಾಡಿದವರು ಬಂದಾಗ ನೀವು ಈ ವಾಕ್ಯವನ್ನು ಹೇಳ್ಬೋದು, ಥ್ಯಾಂಕ್ ಯು ಫಾರ್ ಕಮಿಂಗ್. ಇಲ್ಲಾಂದರೆ ನೋಡಿ, ಈ ರೀತಿಯಲ್ಲಿ ಕೂಡ ನೀವು ಹೇಳ್ಬೋದು, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ ಅಂದರೆ ಇಲ್ಲಿ ಬಂದು ನಮ್ಮ ಜೊತೆ ಸೇರಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಗಿಫ್ಟ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಗಿಫ್ಟ್. ನೀವು ಕೊಟ್ಟ ಉಡುಗೊರೆಗೆ, ಗಿಫ್ಟಿಗೆ ಥ್ಯಾಂಕ್ ಯು. ನಿಮ್ಗೆ ಯಾರಾದರೂ ಗಿಫ್ಟ್ ಕೊಟ್ಟಾಗ ನೀವು ಇದನ್ನು ಹೇಳ್ಬೋದು. ವಿ ರಿಯಲಿ ಅಪ್ರಿಷಿಯೇಟ್ ಯೋರ್ ಪ್ರೆಸೆನ್ಸ್ ಹಿಯರ್. ವಿ ರಿಯಲಿ ಅಪ್ರಿಷಿಯೇಟ್ ಯೋರ್ ಪ್ರೆಸೆನ್ಸ್ ಹಿಯರ್ ಅಂದರೆ ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ವಿ ರಿಯಲಿ ಅಪ್ರಿಷಿಯೇಟ್ ಯೋರ್ ಪ್ರೆಸೆನ್ಸ್. ಪ್ರೆಸೆನ್ಸ್ ಅಂದರೆ ಅವರು ಬಂದಿದ್ದು, ಆಯಿತಾ, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಐ ಆಮ್ ಗ್ರೇಟ್ಫುಲ್ ಫಾರ್ ಯೋರ್ ಸಪೋರ್ಟ್. ಐ ಆಮ್ ಗ್ರೇಟ್ಫುಲ್ ಫಾರ್ ಯೋರ್ ಸಪೋರ್ಟ್ ಅಂದರೆ ನಿಮಗೆ ಒಬ್ಬರು, ನಿಮ್ಮ ಕೆಲಸಕ್ಕೆ ಒಬ್ಬರು ತುಂಬ ಸಹಾಯ ಮಾಡಿದ್ದಾರೆ ಅಂದ್ಕೊಳ್ಳೋಣ, ಆಯಿತಾ. ನೀವು ಆವಾಗ ಅವರಿಗೆ ಥ್ಯಾಂಕ್ ಯು ಅಂತ ಒಂದು ಮೇಲ್ ಕಳಿಸ್ಬೇಕು ಅಂತ ಅಂದ್ಕೊಳ್ತೀರಾ. ಆವಾಗ ನೀವು ನೋಡಿ ಈ ವಾಕ್ಯವನ್ನು ಅವರಿಗೆ ಹೇಳ್ಬೋದು, ಐ ಆಮ್ ಗ್ರೇಟ್ಫುಲ್ ಫಾರ್ ಯೋರ್ ಸಪೋರ್ಟ್. ನೀವೊಂದು ಮೇಲ್ ಬರಿಬೇಕು ಅಂದರೆ, ಯಾರಿಗಾದರೂ ಥ್ಯಾಂಕ್ ಯು ಹೇಳಿ ಮೇಲ್ ಬರಿಬೇಕು ಅಂದರೆ ಅದರಲ್ಲಿ ನೀವು ಈ ವಾಕ್ಯವನ್ನು ಉಪಯೋಗಿಸ್ಬೋದು, ಐ ಆಮ್ ಗ್ರೇಟ್ಫುಲ್ ಫಾರ್ ಯೋರ್ ಸಪೋರ್ಟ್. ನೀವು ಮಾಡಿದಂತಹ ಸಹಕಾರಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಅಥವಾ ನಿಮಗೆ ಧನ್ಯವಾದಗಳು ಅಂತ ನೀವು ಈ ವಾಕ್ಯದ ಮೂಲಕ ಹೇಳ್ತೀರಿ. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ಕನ್ಸಿಡರೇಷನ್. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ಕನ್ಸಿಡರೇಷನ್ ಅಂದರೆ ಪರಿಗಣಿಸಿದ್ದಕ್ಕೆ ಧನ್ಯವಾದಗಳು. ನೋಡಿ, ನೀವು ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಆಯಿತಾ. ನಿಮ್ಮ ಅಪ್ಲಿಕೇಶನ್ ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆಯಿತು, ಅವರು ನಿಮಗೆ ರಿಪ್ಲೈ ಮಾಡ್ತಾರೆ, ನಿಮ್ಮ ಅಪ್ಲಿಕೇಶನನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ, ನೀವು ಮುಂದಿನ ರೌಂಡಿಗೆ ಬರಬೇಕು, ಇಂಟರ್ವ್ಯೂ ರೌಂಡಿಗೆ ಬರಬೇಕು ಅಂತ ಅವ್ರು ನಿಮಗೊಂದು ಮೇಲ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆವಾಗ ನೀವು ನೋಡಿ ಉತ್ತರವಾಗಿ ಅವರಿಗೆ ಒಂದು ಮೇಲಲ್ಲಿ ಬರಿಬಹುದು, ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ಕನ್ಸಿಡರೇಷನ್. ನೋಡಿ, ಅವರು ನಿಮ್ಮ ಜಾಬ್ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಅವರು ಪರಿಗಣಿಸಿದ್ದಾರೆ. ಅದಕ್ಕೆ ನೀವು ಅವರಿಗೆ ಹೇಳ್ಬೋದು, ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ಕನ್ಸಿಡರೇಷನ್. ನನ್ನ ಅಪ್ಲಿಕೇಶನನ್ನು ಪರಿಗಣಿಸಿದ್ದಕ್ಕೆ ಧನ್ಯವಾದಗಳು ಅಂತ ನೀವು ಅವರಿಗೆ ಹೇಳ್ಬೋದು. ಇದು ಈ ಎರಡು ವಾಕ್ಯಗಳನ್ನು ನೀವು ಹೆಚ್ಚಾಗಿ ನಿಮ್ಮ ಪ್ರೊಫೆಷನ್, ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಮೇಲ್ಗಳಲ್ಲಿ ನೀವು ಉಪಯೋಗಿಸ್ಬೋದು. ನೋಡಿದ್ರಲ್ಲ ಯಾವೆಲ್ಲ ರೀತಿಯಲ್ಲಿ ನೀವು ಥ್ಯಾಂಕ್ಸ್ ಹೇಳ್ಬೋದು ಅಂತ. ಇದೆಲ್ಲವನ್ನು ಕೂಡ ನೀವು ನಿಮ್ಮ ರಿಯಲ್ ಲೈಫಲ್ಲಿ ಉಪಯೋಗಿಸ್ಕೊಳ್ಳಿ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಉಪಯೋಗಿಸ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.